ಬೆಳಗಾವಿಯ ಖಾನಾಪುರ ತಾಲೂಕಿನ ಹತ್ತಿರಗುಂಜಿ ಹೊರವಲಯದಲ್ಲಿ ವಾಸವಿರುವ ಹಕ್ಕಿಪಿಕ್ಕಿ ಆದಿವಾಸಿ ಬುಡಕಟ್ಟು ಜನಾಂಗದ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಶೇಷವಾಗಿ ಹಾಗೂ ಸಂಭ್ರಮದಿಂದ ಆಚರಿಸಲಾಗಿದೆ. ಇನ್ನು ಸಮುದಾಯದ ಮಕ್ಕಳು, ಮಹಿಳೆಯರು ಹಾಗೂ ಯುವಕರು ಒಂದೆಡೆ ಕೂಡಿ ತಮ್ಮದೇ ಸಾಂಪ್ರದಾಯಿಕ ಶೈಲಿಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿ ಸಾರ್ವಜನಿಕರಿಗೆ ಸಿಹಿಯನ್ನ ವಿತರಿಸಿ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶೇಖರ ಹೆಂಡಲಗಿ, ಹಕ್ಕಿಪಿಕ್ಕಿ ಆದಿವಾಸಿ ಸಮುದಾಯದ ಮಕ್ಕಳು ಉತ್ತಮ ಶಿಕ್ಷಣವನ್ನ ಪಡೆದು ಮುನ್ನೆಲೆಗೆ ಬರಬೇಕು, ಹಾಗೆ ಯುವಕರು ಸ್ವಂತ ಉದ್ಯೋಗವನ್ನ ಕಂಡುಕೊಂಡು ಸಮಾಜದಲ್ಲಿ ಸ್ವತಂತ್ರ ಹಾಗೆ ಗೌರವಯುತ ಜೀವನವನ್ನು ನಡೆಸಬೇಕು ಎಂದು ಕರೆಯನ್ನು ನೀಡಿದ್ದಾರೆ. ಇನ್ನು ಈ ವಿಶೇಷ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಛಲವಾದಿ, ಗ್ರಾಮ ಪಂಚಾಯತ್ ಸದಸ್ಯ ರವಿ ಮಾದ್ರ, ಮಾರುತಿ ಕಾಂಬಳೆ, ದಯಾನಂದ ಹಕ್ಕಿಪಿಕ್ಕಿ, ಕುಮಾರ ಆದಿವಾಸಿ, ವಾಣಿಶ್ರೀ ಸೋನು, ನವರತ್ನ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಗೆ ಆದಿವಾಸಿ ಜನಾಂಗದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅತಿಯಾದ ಒಂದು ಖುಷಿ ಏನಪ್ಪ ಅಂದ್ರೆ ಅವರು ಕೂಡ ಒಂದು ಸ್ವಾತಂತ್ರ್ಯ ದಿನ ಒಂದು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವವನ್ನು ತಮ್ಮದೇ ಆದಂಥ ಶೈಲಿಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಅದು ನಮಗೆ ಹೆಮ್ಮೆ ಕೊಡುವಂಥ. एकदम नाको अयो हारू एकदम नाके तो करत बाड़ीके हवा गले हम पाडुछु कोटा बेकार इडे बेकार भारत माता की जय जय मातरम मातरम ಆದರೆ ಈ ಸ್ವಾತಂತ್ರ್ಯ ನಮಗೂ ಸಿಕ್ಕಿದೆ. ಈ ಸ್ವಾತಂತ್ರ್ಯದಲ್ಲಿ ನಾವು ನಡ್ತೀವಿ. ಈ ಸ್ವಾತಂತ್ರ್ಯಕ್ಕೆ ಭಾರತ ನಮ್ಮದು, ಈ ಭಾರತ ಒಂದೇ ಮಾತ್ರಂ ನಮ್ಮದು, ಒಂದೇ ಮಾತ್ರಂ. ಆದರೆ ಈ ಸ್ವಾತಂತ್ರ್ಯ ನಮಗೂ ಸಿಕ್ಕಿದೆ. ಈ ಸ್ವಾತಂತ್ರ್ಯದಲ್ಲಿ ನಾವು ನಡ್ತೀವಿ. ಈ ಸ್ವಾತಂತ್ರ್ಯಕ್ಕೆ ಭಾರತ ನಮ್ಮದು, ಈ ಭಾರತ ಒಂದೇ ಮಾತ್ರಂ ನಮ್ಮದು, ಒಂದೇ ಮಾತ್ರಂ.